ವೀಕೆಂಡ್ ಬಂತು, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಶಿವೊಬ್ರು ಒಂದು ರೀಲ್ಸ್ ಕಳಿಸಿ ಡಬಲ್ ಡೆಕ್ಕರ್ ಬಸ್ ಸ್ಟಾರ್ಟ್ ಆಗಿದೆ ಬೆಂಗಳೂರಿನಲ್ಲಿ, ಬನ್ನಿ ಹೋಗೋಣ ಅಂತ ನನಗೆ ಹೇಳಿದ್ರು. ಸೊ ನಾವಿಬ್ಬರು ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಅನ್ನೋದಕ್ಕಿಂತ ಮುಂಚೆ ನಾವು ಕಾರೇಸಿದ್ದಿ ಟೆಂಪಲ್ಗೆ ಹೋಗಿ ಅಲ್ಲಿಂದ ನಾವು ಟೌನ್ ಹಾಲ್ಗೆ ಬಂದ್ವಿ ಡಬಲ್ ಡೆಕ್ಕರ್ ಬಸ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳೋದಕ್ಕೆ. ಸೊ ನಾವು ಟೌನ್ ಹಾಲ್ಗೆ ಬಂದಾದ್ಮೇಲೆ ನಮಗೆ ಗೊತ್ತಾಗಿದ್ದೇನೆಂದರೆ ಆನ್ಲೈನಲ್ಲಿ ಟಿಕೆಟ್ಸ್ ಬುಕ್ ಮಾಡಬೇಕಾಗಿತ್ತು ಅನ್ನೋದು. ಸೊ ನಾವು ಅಲ್ಲಿರೋರ್ನೊಬ್ರನ್ನ ಕೇಳಿದಾಗ ಅವ್ರು ಆನ್ಲೈನಲ್ಲಿ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ ಚೆಕ್ ಮಾಡಿ ಅಂದರು. ನಾವು ಚೆಕ್ ಮಾಡಿದ್ವಿ, ಬಟ್ ನಮಗೆ ಯಾವುದೇ ರೀತಿ ಸ್ಲಾಟ್ ಸಿಗಲಿಲ್ಲ. ಲೋವರ್ ಸೀಟ್ ಸಿಗುತ್ತೆ, ಬಟ್ ನಮಗೆ ಅಪ್ಪರ್ ಸೀಟ್ ಬೇಕಾಗಿತ್ತು. ಸೊ ಅದರಿಂದ ನಾವು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನೀವೇನಾದರೂ ಹೋಗೋ ಥರ ಪ್ಲ್ಯಾನ್ನಲ್ಲಿದ್ದರೆ ಪ್ಲೀಸ್ 2 days ಅಥವಾ 1 day ಬಿಫೋರೇ ಬುಕ್ ಮಾಡ್ಕೊಂಡು ಹೋಗಿ. ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡೋದಾದರೆ 190 rupees ಚಾರ್ಜ್ ಮಾಡ್ತಾರೆ ಪರ್ ಹೆಡ್ ಆ್ಯಂಡ್ 45 minutes ರೈಡ್ ಇರುತ್ತೆ. ನಾವು ನೆಕ್ಸ್ಟ್ ಬಂದಿದ್ದೆ ಬೆಂಗಳೂರು ಸೈಕಲ್ ಟ್ರಯಲ್ಸ್ ಅಂತ ಈ ಒಂದು ಪ್ಲೇಸ್ಗೆ. ಇಲ್ಲಿ ಸೈಕಲ್ಸ್ನ ರೆಂಟಿಗೆ ಕೊಡ್ತಾರೆ, ನಾವು ರೆಂಟಿಗೆ ಇಸ್ಕೊಂಡು ಆ ಕಬ್ಬನ್ ಪಾರ್ಕ್ ಸುತ್ತಮುತ್ತ ನಾವು ಸೈಕ್ಲಿಂಗ್ ಮಾಡಿದ್ವಿ. ಆ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು. ಸೈಕ್ಲಿಂಗ್ ಎಲ್ಲ ಮುಗಿಸಿ ನಾವು ಸೈಕಲ್ ರಿಟರ್ನ್ ಕೊಡೋದಕ್ಕೆ ಬಂದ್ವಿ. ಅಲ್ಲಿದೆ ನೋಡಿ, ನಾವು ಸೈಕಲ್ ಪಾರ್ಕ್ ಮಾಡಿದ್ವಿ ಆಲ್ರೆಡಿ. ಇನ್ನು ರೆಂಟಲ್ ಪ್ರೈಸ್ ಅಂತ ಬಂದರೆ ನಿಮಗೆ 1 hourಗೆ 50 rupees ಚಾರ್ಜ್ ಮಾಡ್ತಾರೆ ವಿತೌಟ್ ಗೇರ್. ಸೊ ವಿತ್ ಗೇರ್ ಬೇಕು ಅಂದರೆ ನಿಮಗೆ 100 rupees ಚಾರ್ಜ್ ಮಾಡ್ತಾರೆ ಪರ್ ಅವರ್. ಆ್ಯಂಡ್ ನೀವು ಯಾವ್ದಾದ್ರು ಡಾಕ್ಯುಮೆಂಟ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಅದು ಒರಿಜಿನಲ್ಲೇ ಆಗಬೇಕು ಅಂತ ಏನಿಲ್ಲ, ಕಾಪಿ ಆದರೂ ಪರವಾಗಿಲ್ಲ, ಆಧಾರ್ ಕಾರ್ಡ್, ಲೈಸೆನ್ಸ್. ಕೊನೆಗೆ ಕಬ್ಬನ್ ಪಾರ್ಕ್ನಲ್ಲಿ ಕಬ್ಬಿನ ಹಾಲನ್ನ ಕುಡಿತಾ ಈ ದಿನನ ಹೆಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್. ತಿರುಗಿದೆ ವಿಳಾಸವಿಲ್ಲದೆ